180 ಹುಡುಗಿಯರ ಮೇಲೆ ದೌರ್ಜನ್ಯ. ಹೌದು ವೀಕ್ಷಕರೇ, ಮಹಾರಾಷ್ಟ್ರದ ಅಮರಾವತಿ ಅನ್ನುವಂತ ಪ್ರದೇಶ ಸದ್ಯಕ್ಕೆ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸುವಂತ ಸಂಗತಿಯನ್ನ ಹೊರಹಾಕಿದೆ. ಆದ್ರೆ ಆ ರೀತಿಯಾದಂತಹ ಸಂಗತಿ ಆದ್ರೂ ಏನು ಗೊತ್ತಾ? 19 ವರ್ಷದ ಬಾಲಕ ಅಯಾನ್ ಅಹಮದ್ ಅನ್ನೋನು ಬರೋಬ್ಬರಿ 180 ಜನ ಬಾಲಕಿಯರನ್ನ ದೌರ್ಜನ್ಯ ಮಾಡಿದ್ದಾನೆ. ಅದು ಯಾವ ರೀತಿ ಅಂದ್ರೆ ಇದು ಒಂಥರ ಲವ್ ಜಿಹಾದ್ ಕೇಸ್ ಇದ್ದ ಹಾಗೆ. ಈತ ಎಲ್ಲಾ ಹುಡುಗಿಯರನ್ನ ಪ್ರೀತಿ ಅನ್ನುವಂತ ಬಲೆಗೆ ಬೀಳಿಸಿಕೊಂಡ ನಂತರ ಅವರ ಅಶ್ಲೀಲವಾದಂತ ಫೋಟೋ ಮತ್ತು ವಿಡಿಯೋವನ್ನ ಕಲೆ ಹಾಕ್ತಾನೆ ಮತ್ತು ಈ ಒಂದು ಫೋಟೋಸ್ ವಿಡಿಯೋಸ್ ನ ಇಟ್ಕೊಂಡು ಆನಂತರ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಇಲ್ಲಿಯವರೆಗೂ ಸರ್ಕಾರ ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮೂಲಕ ನಮ್ಗೆ ತಿಳಿದು ಬಂದಿರುವಂತಹ ಸತ್ಯ ಏನು ಅಂತಂದ್ರೆ ಬರೋಬ್ಬರಿ 350 ಅಶ್ಲೀಲ ವಿಡಿಯೋಗಳು ಸದ್ಯಕ್ಕೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಯಲ್ಲಿದೆ ಮತ್ತು ಈ ಒಂದು ಅಶ್ಲೀಲ ವಿಡಿಯೋ ಇಂದ ಎಲ್ಲವನ್ನ ಡಿಲೀಟ್ ಮಾಡಿಸೋದಕ್ಕೆ ಪೊಲೀಸರು ಸತತ ಪ್ರಯತ್ನದಲ್ಲಿ ಇದ್ದಾರೆ ಮತ್ತು ಎಲ್ಲಾ ರೀತಿಯಾದಂತಹ ಫೋನ್ ಡಿವೈಸ್ ಅನ್ನ ಸದ್ಯಕ್ಕೆ ಲಾಕ್ ಮಾಡಿ ಸೆಕ್ಯೂರಿಟಿಯಲ್ಲಿ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಅಮರಾವತಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತಹ ಕಾರಣದಿಂದ ಆ ಒಂದು ಮನೆಯವರು ಅಂದ್ರೆ ಈ ಅಹಮದ್ ಮನೆಯಲ್ಲಿ ಸದ್ಯಕ್ಕೆ ಈ ಒಂದು ಪ್ರೊಟೆಸ್ಟರ್ಸ್ ಏನ್ ಮಾಡ್ತಾರೆ, ಆ ಮನೆಗೆ ಹೋಗಿ ತೊಂದರೆ ಕೊಡ್ತಾರೆ ಅಂತ ಹೇಳಿ ಬುಲ್ಡೋಸರ್ ಮೂಲಕ ಈತ ವಾಸ ಮಾಡ್ತಾ ಇದ್ದಂತಹ ಮನೆಯನ್ನ ಸದ್ಯಕ್ಕೆ ಉರುಳಿಸಿ ನೆಲಸಮ ಮಾಡಿದ್ದಾರೆ. ಬುಲ್ಡೋಸರ್ ಮೂಲಕ ಈ ಮನೆಯನ್ನ ನೆಲಸಮ ಮಾಡಿದ್ದು ಈತ ಕೇವಲ 19 ವರ್ಷ ಬಾಲಕ ಮಾಡಿರುವಂತಹ ತಪ್ಪಿನಿಂದ ಅವರ ತಂದೆ ತಾಯಿ ಕೂಡ ಅನುಭವಿಸಲೇಬೇಕಾಗಿದೆ. ಆದರೆ ಈತ ಇಷ್ಟ್ರ ಮಟ್ಟಿಗೆ ಅಂದ್ರೆ ಇಡೀ ದೇಶ ಬೆಚ್ಚಿ ಬೀಳಿಸುವಂತಹ ಸಂಗತಿಯಂತಹ ತಪ್ಪನ್ನ ಮಾಡಿದ್ದಾನೆ ಅಂತ ಅಂದ್ರೆ ಅವರ ಅಪ್ಪ ಅಮ್ಮ ಇಲ್ಲಿಯವರೆಗೂ ಏನ್ ಮಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಸಹ ಕಾಡುತ್ತೆ. ಈತನಿಗೆ ಸರ್ಕಾರ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಆದ್ರೆ ಈ ಒಂದು ವಿಚಾರ ಈ ಒಂದು ಇನ್ವೆಸ್ಟಿಗೇಷನ್ ಎಲ್ಲಿಯವರೆಗೆ ಬರುತ್ತೆ ಅಂತ ನಾವು ಕಾದು ನೋಡೋಣ. ಇದೇ ರೀತಿಯಾದಂತಹ ಕ್ರೈಮ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.